ನಾಗರಹಾವು ಕನ್ನಡ ಸಿನಿಮಾದ ಮೊದಲ ಟ್ರೆಂಡ್ ಸೆಟ್ಟರ್ ಸಿನಿಮಾ. ಇದು AR ನ್ಯೂಸ್ ಸ್ಪೆಷಲ್ ರಿಪೋರ್ಟ್. 1970ರ ದಶಕದಲ್ಲಿ ಕನ್ನಡ ಚಲನಚಿತ್ರರಂಗ ಹೊಸ ಹಾದಿ ಹಿಡಿಯುತ್ತಿದ್ದ ಕಾಲಘಟ್ಟದಲ್ಲಿ 1972ರಲ್ಲಿ ಬಿಡುಗಡೆಯಾದ ನಾಗರಹಾವು ಸಿನಿಮಾ ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಒಂದು ಮಹತ್ವದ ತಿರುವಾಗಿ ದಾಖಲಾಗಿದೆ. ಈ ಚಿತ್ರ ಕೇವಲ ಯಶಸ್ವಿ ಸಿನಿಮಾ ಮಾತ್ರವಲ್ಲ, ಕಥೆ, ಪಾತ್ರಗಳು ಮತ್ತು ಯುವ ಮನೋವಿಜ್ಞಾನವನ್ನು ಹೊಸ ಶೈಲಿಯಲ್ಲಿ ತೆರೆಗೆ ತಂದ ಮೊದಲ ಟ್ರೆಂಡ್ ಸೆಟ್ಟರ್ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರ ಸಾಹಿತಿ TR ಸುಬ್ಬಾರಾವ್ ಅವರ ನಾಗರಹಾವು, ಒಂದು ಗಂಡು ಎರಡು ಹೆಣ್ಣು ಮತ್ತು ಸರ್ಪ ಮಟಸಾರ ಕಾದಂಬರಿಗಳಿಂದ ಸ್ಫೂರ್ತಿ ಪಡೆದ ಕಥೆಯನ್ನು ಆಧರಿಸಿದೆ. ನಾಗರಹಾವು ಚಿತ್ರದ ಕೇಂದ್ರ ಬಿಂದು ಗುರು ಶಿಷ್ಯ ಸಂಬಂಧ. ರಾಮಾಚಾರಿ ಎಂಬ ಯುವಕ ಪ್ರತಿಭಾವಂತನಾದರೂ ಅತಿಯಾದ ಕೋಪ ಮತ್ತು ಅಹಂಕಾರ ಅವನ ದೌರ್ಬಲ್ಯ. ಅವನ ಜೀವನವನ್ನು ಸರಿದಾರಿಗೆ ತರುವ ಹೊಣೆ ಹೊತ್ತಿರುವವರು ಅವನ ಗುರು ಚಾಮಯ್ಯ. ರಾಮಾಚಾರಿಯ ತಪ್ಪು ನಿರ್ಧಾರಗಳು, ಸಮಾಜದೊಂದಿಗೆ ಅವನ ಸಂಘರ್ಷ ಹಾಗೂ ಗುರು ಶಿಷ್ಯರ ನಡುವಿನ ಭಾವನಾತ್ಮಕ ಬಾಂಧವ್ಯ ಚಿತ್ರವನ್ನು ಗಂಭೀರ ಮಟ್ಟಕ್ಕೆ ಕರೆದೊಯ್ಯುತ್ತದೆ. ಅದೇ ವೇಳೆ ರಾಮಾಚಾರಿಯ ಜೀವನದಲ್ಲಿ ಅಲಮೇಲು ಮಾರ್ಗರೇಟ್ ಎಂಬ ಎರಡು ವಿಭಿನ್ನ ಪ್ರೇಮ ಸಂಬಂಧಗಳು ಅವನ ಆಂತರಿಕ ಗೊಂದಲವನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ಈ ಅಂಶಗಳು ನಾಗರಹಾವು ಚಿತ್ರವನ್ನು ಸಾಮಾನ್ಯ ಪ್ರೇಮ ಕಥೆಯಿಂದ ಭಿನ್ನವಾಗಿಸಿವೆ. ನಟನೆಯಲ್ಲಿ ಹೊಸ ಯುಗದ ಆರಂಭ. ವಿಷ್ಣುವರ್ಧನ್ ರಾಮಾಚಾರಿ ಈ ಪಾತ್ರ. ವಿಷ್ಣುವರ್ಧನ್ ಅವರನ್ನು ಕನ್ನಡ ಸಿನಿಮಾದ ಯುವ ಬಂಡಾಯದ ಪ್ರತಿನಿಧಿಯಾಗಿ ರೂಪಿಸಿತು. ಆಂಟಿ ಹೀರೋ ಶೈಲಿಯ ಪಾತ್ರಕ್ಕೆ ಅವರು ನೀಡಿದ ಇವರ ಅಭಿನಯ ಕನ್ನಡ ಸಿನಿಮಾದಲ್ಲಿ ಹೊಸ ನಾಯಕನ ಕಲ್ಪನೆಗೆ ದಾರಿ ಮಾಡಿಕೊಟ್ಟಿತು. ಆರತಿ ಅಲಮೇಲು ಸರಳತೆ ಮತ್ತು ಭಾವನಾತ್ಮಕ ಅಭಿನಯದಿಂದ ಪ್ರೇಕ್ಷಕರ ಮನಗೆದ್ದ ಪಾತ್ರ. ಶುಭ ಮಾರ್ಗರೇಟ್ ಪಾಶ್ಚಾತ್ಯ ಹಿನ್ನೆಲೆಯ ಪಾತ್ರದ ಮೂಲಕ ಕಥೆಗೆ ವಿಭಿನ್ನ ಆಯಾಮ ನೀಡಿದರು. KS ಅಶ್ವಥ್ ಗುರು ಪಾತ್ರಗಳಿಗೆ ಮಾನದಂಡ ನಿರ್ಮಿಸಿದ ಅಭಿನಯ. ಪೋಷಕ ಪಾತ್ರಗಳಲ್ಲಿ ಲೀಲಾವತಿ, ಲೋಕನಾಥ್, ಧೀರೇಂದ್ರ ಗೋಪಾಲ್, ವಜ್ರಮುನಿ, ಅಂಬರೀಶ್ ಸೇರಿದಂತೆ ಅನೇಕ ಕಲಾವಿದರು ಚಿತ್ರದ ಬಲ ಹೆಚ್ಚಿಸಿದರು. ಜಲೀಲಾ ಅಂಬರೀಶ್ ಇವ ಖಳನಾಯಕನೇ ಎನ್ನುವಷ್ಟರ ಮಟ್ಟಿಗೆ ಅಂಬರೀಶ್ ಅವರು ತೆರೆ ಮೇಲೆ ಮಿಂಚಿದ್ದರು. ಹೇ ಬುಲ್ಬುಲ್ ಮಾತಾಡಕ್ಕಿಲ್ವಾ ಎಂಬ ಸಂಭಾಷಣೆ ಏವರ್ ಗ್ರೀನ್ ಆಗಿ ಉಳಿದಿದೆ. ಇಂದಿಗೂ ಈ ಡೈಲಾಗ್ ಯುವಕರ ಬಾಯಲ್ಲಿ ಚಾಲ್ತಿ ಇದೆ. ಪ್ರತಿಭಾನ್ವಿತ ಕಲಾವಿದರುಗಳ ದಂಡು MP ಶಂಕರ್, ಲೀಲಾವತಿ, ವಜ್ರಮುನಿ, ಲೋಕನಾಥ್, ಶಿವರಾಮ್, ಜಯಂತಿ, ಧೀರೇಂದ್ರ ಗೋಪಾಲ್, MN ಲಕ್ಷ್ಮೀದೇವಿ ಹೀಗೆ ಪ್ರತಿಭಾನ್ವಿತ ಕಲಾವಿದರು ನಾಗರಹಾವು ಚಿತ್ರದಲ್ಲಿ ಪಾತ್ರಗಳಾಗಿ ಇಂದಿಗೂ ಜೀವಿಸಿದ್ದಾರೆ. ಚಿತ್ರದ ಸಂಗೀತವನ್ನು ವಿಜಯ ಭಾಸ್ಕರ್ ಸಂಯೋಜಿಸಿದ್ದು, ನಾಗರಹಾವಿನ ಹಾಡುಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಪಾತ್ರಗಳ ಮನಸ್ಥಿತಿಯನ್ನು ಹೇಳುವ ಭಾಷೆಯಾಗಿ ಕೆಲಸ ಮಾಡಿವೆ. ಯುವ ಮನಸ್ಸಿನ ಅಶಾಂತಿ, ಪ್ರೇಮದ ಸಂಕೋಚ ಮತ್ತು ಒಳಗಿನ ಬಂಡಾಯ, ಈ ಎಲ್ಲ ಭಾವನೆಗಳು ಹಾಡುಗಳ ಮೂಲಕ ಪ್ರೇಕ್ಷಕರಿಗೆ ತಲುಪಿವೆ. ಅದಕ್ಕೆ ಈ ಚಿತ್ರದ ಹಾಡುಗಳು ಇಂದಿಗೂ ಜನಪ್ರಿಯ. ನಾಗರಹಾವು ಚಿತ್ರದ ರಾಮಾಚಾರಿ ಥೀಮ್ ಸಾಂಗ್ ಹಾವಿನ ದ್ವೇಷ 12 ವರ್ಷ ಹಾಗೂ BGM ಕೇಳುಗನನ್ನು ಇಂದಿಗೂ ರೋಮಾಂಚನಗೊಳಿಸುತ್ತದೆ. ಚಿತ್ರದುರ್ಗದ ಇತಿಹಾಸ ಹೇಳುವುದು ಚಿತ್ರದುರ್ಗದ ಕಲ್ಲಿನ ಕೋಟೆ ಹಾಡು ಅಜರಾಮರ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಹೊಸ ತಂತ್ರಜ್ಞಾನಕ್ಕೆ ನಾಂದಿ ಹಾಡಿದ ಹಾಡು. ನಾಗರಹಾವು ಸಿನಿಮಾ 8 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದು ದಾಖಲೆ ಬರೆದಿದೆ. ಇವುಗಳಲ್ಲಿ ಅತ್ಯುತ್ತಮ ನಟ, ನಟಿ, ಪೋಷಕ ನಟ, ಕಥೆ, ಚಿತ್ರಕಥೆ, ಸಂಭಾಷಣೆ ಸೇರಿವೆ. ಇದಲ್ಲದೆ 2 ಫಿಲ್ಮ್ ಫೇರ್ ಪ್ರಶಸ್ತಿಗಳು, ವಿಶೇಷ ಅಭಿನಯ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈ ಯಶಸ್ಸೇ ವಿಷ್ಣುವರ್ಧನ್, ಆರತಿ ಮತ್ತು ಅಂಬರೀಶ್ ಅವರ ತಾರಾಪಥಕ್ಕೆ ಬಲವಾದ ಅಡಿಪಾಯವಾಯಿತು. ಯಾಕೆ ನಾಗರಹಾವು ಟ್ರೆಂಡ್ ಸೆಟ್ಟರ್? ಕಾಲೇಜ್ ರಾಜಕಾರಣ ಮತ್ತು ಯುವ ಅಸಮಾಧಾನವನ್ನು ತೆರೆಗೆ ತಂದ ಮೊದಲ ಸಿನಿಮಾ, ಆಂಟಿ ಹೀರೋ ಕಲ್ಪನೆಗೆ ಜನಪ್ರಿಯತೆ ತಂದ ಚಿತ್ರ, ಸಾಹಿತ್ಯಾಧಾರಿತ ಗಂಭೀರ ಕಥೆಗೆ ವಾಣಿಜ್ಯ ಯಶಸ್ಸು ತಂದುಕೊಟ್ಟ ಪ್ರಯತ್ನ, ಯುವ ನಟರಿಗೆ ಹೊಸ ಅವಕಾಶಗಳ ದಾರಿ. ಈ ಎಲ್ಲ ಕಾರಣಗಳಿಂದ ನಾಗರಹಾವು ಕನ್ನಡ ಸಿನಿಮಾದಲ್ಲಿ ಕಾಲಾತೀತ ಕ್ಲಾಸಿಕ್ ಆಗಿ ಉಳಿದಿದೆ.
ಅದಕ್ಕೆ ಮುಖ್ಯ ಕಾರಣಕರ್ತರಾದ ಈ ಚಿತ್ರದ ನಿರ್ಮಾಪಕ ಎನ್ ವೀರಸ್ವಾಮಿ ಹಾಗೂ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡ ಚಿತ್ರರಂಗ ನಿಮಗೆ ಚಿರಋಣಿ. ನಾಗರಹಾವು ಒಂದು ಸಿನಿಮಾ ಅಲ್ಲ, ಕನ್ನಡ ಸಿನಿಮಾದ ಹೊಸ ಅಧ್ಯಾಯ. ಈ ವಿಡಿಯೋ ನೋಡಲು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಕಮೆಂಟ್, ಲೈಕ್, ಶೇರ್ ಮಾಡೋದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಂದು ಭಾವಿಸ್ತೇನೆ. ನಮಸ್ಕಾರ. ಇದು AR ನ್ಯೂಸ್ ಚಾನೆಲ್. ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.